ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಲಲಿತಾ ದೇವಿಯವರು ಮತ್ತು ಪದ್ದು ಅವರು ಹೊರಗಡೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಆಗ ಲಲಿತಾ ದೇವಿಯವರು, ಅಲ್ಲಪ್ಪ ಪದ್ದು, ಏನಾದರೂ ನಿಮ್ಮ ಮನೆಯಲ್ಲಿ ತೊಂದರೆನಾ, ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳು ಅಂತ ಕೇಳ್ತಾರೆ. ಅಯ್ಯೋ ಆ ಥರ ಏನಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಲಲಿತಾ ದೇವಿಯವರು, ಅಲ್ಲ ಯಾಕೋ ಮಾತಾಡಬೇಕಾದ್ರೆ ಸುಬ್ಬು ಸ್ವಲ್ಪ ಮಂಕಾಗಿದ್ದ, ಏನೋ ಒಂಥರ ವಿಚಿತ್ರ ಅಂತ ಅನ್ನಿಸ್ತು, ಅವನು ಯಾವತ್ತೂ ಆ ಥರ ಇದ್ದವನಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಪದ್ದವರು, ಅಯ್ಯೋ ಹಾಗೇನಿಲ್ಲ ಅಮ್ಮವ್ರೆ, ನೀವು ಬಂದಿರೋ ಗಾಬರಿನಲ್ಲಿ ಆ ರೀತಿ ನಡ್ಕೊಂಡಿದ್ದಾನೆ ಅಷ್ಟೇ ಅಂತ ಹೇಳ್ತಾರೆ. ಸರಿ ಆಯ್ತಪ್ಪ, ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ ತಾನೇ ಅಂತ ಕೇಳ್ತಾರೆ. ಆಗ ಪದ್ದವರು, ಅಯ್ಯೋ ಅದಕ್ಕೇನಂತೆ ಅಮ್ಮವ್ರೆ, ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ. ಶ್ರಾವಣಿ ಅಮ್ಮವರು ಸುಬ್ಬು ಅಂತೂ ಶ್ರಾವಣಿ ಅಮ್ಮನ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಯಾವಾಗಲೂ ಜೊತೆಗೆ ಇರ್ತಾರೆ, ಅವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಆಶೀರ್ವಾದನೂ ಕೂಡ ಇರಬೇಕಾದ್ರೆ ಅವ್ರು ಚೆನ್ನಾಗೇ ಇರ್ತಾರೆ ಅಂತ ಹೇಳ್ತಾರೆ. ಆಗ ಲಲಿತಾ ದೇವರು, ನನ್ನ ಆಶೀರ್ವಾದ ಏನೋ ಇದೆ ಕಣಪ್ಪ, ಇಂಥ ಸಮಯದಲ್ಲಿ ಅವ್ರ ತಾಯಿ ನಂದಿನಿ ಅವಳ ಜೊತೆನಲ್ಲಿ ಇದ್ದು ಆರೈಕೆ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದರೆ ಏನು ಮಾಡೋದು, ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ, ಅಥವಾ ಅವಳು ನಮಗೆ ಬಿಟ್ಟು ಹೋಗಿದ್ದಾಳೋ ಏನೋ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಪದ್ದವರು, ಅಯ್ಯೋ ಅಮ್ಮವ್ರೆ ಬಿಡ್ತು ಅನ್ನಿ, ಆ ಥರ ಯಾಕೆ ಮಾತಾಡ್ತೀರಾ, ಏನೇ ನಡೆದರೂ ಕೂಡ ವಿಧಿ ಆಟ, ವಿಧಿ ಮುಂದೆ ಏನೆಲ್ಲ ನಡಿಬೇಕು ಹೇಗೆ ನಡಿಬೇಕು ಅಂತ ಬರೆದು ಇರುತ್ತೆ, ಹಾಗೆಯೇ ಎಲ್ಲನೂ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ, ಎಲ್ಲನೂ ಕೂಡ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳ್ತಾರೆ. ಮನಸ್ಸಲ್ಲಿ ಪದ್ದವರು, ನೀವು ಅಂದ್ಕೊಂಡಂಗೆ ನಿಮ್ಮ ಮಗಳು ನಿಮ್ಮನ್ನು ಬಂದು ಸೇರ್ತಾರೆ ಅಮ್ಮೋರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಲಲಿತಾ ದೇವರು, ಸರಿ ಆಯ್ತಪ್ಪ, ಕಾರಲ್ಲಿ ಸ್ವಲ್ಪ ಕವರ್ಗಳಿದೆ ತಗೊಂಬ ಅಂತ ಹೇಳ್ತಾರೆ. ಆಗ ಪದ್ದು ಅವರು ಕೂಡ ಹೋಗಿ ತೊಗೊಂಬರ್ತಾರೆ. ಲಲಿತಾ ದೇವರು ಎಲ್ಲರಿಗೂ ಕೂಡ ಬಟ್ಟೆನ ತೊಗೊಂಬಂದಿರ್ತಾರೆ. ಶ್ರಾವಣಿ ಪುಟ, ಇದು ನಿನಗೆ, ಇದು ಸುಬ್ಬುಗೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಕೊಡ್ತಾ ಇರ್ತಾರೆ. ಲಾಸ್ಟಿಗೆ ಉಳ್ಕೊಳ್ಳೋದು ಕಾಂತಮ್ಮ ಮಾತ್ರ. ಆಗ ಕಾಂತಮ್ಮ ಅವರು, ನನಗೆ ಕೊಡಲ್ವಾ ಅಂತ ಹೇಳ್ಬಿಟ್ಟು ಮುಖ ನೋಡ್ತಾ ಇರ್ತಾರೆ. ಮತ್ತೆ ಕಾಂತಮ್ಮವರು, ಅಲ್ಲ ನನಗಿಲ್ವಾ ಅಂತ ಕೇಳ್ಬಿಡ್ತಾರೆ. ಆಗ ಲಲಿತಾ ದೇವಿಯವರು ಕಾಂತಮ್ಮವ್ರನ್ನೇ ನೋಡ್ತಿರ್ತಾರೆ. ಆಗ ಕಾಂತಮ್ಮವರು, ಅಯ್ಯೋ ಅದಕ್ಕೆ ಹೇಳೋದು, ದೊಡ್ಡ ಜನದ ಹತ್ರ ದಡ್ತನದಿಂದ ಮಾತಾಡಬಾರ್ದು ಅಂತ, ಇವಮ್ಮನ ಲುಕ್ಕಿಗೆ ಹೆದರು ಕೇಳೋ ಥರ ಆಗ್ತಿದೆಯಲ್ಲ, ಏನಪ್ಪ ಮಾಡಲಿ ನಾನು, ಈ ಥರ ಲುಕ್ ಕೊಡ್ತೈತೆ ಇವಮ್ಮ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಲಲಿತಾ ದೇವಿಯವರು ಪದ್ದು ಹತ್ರ ಇನ್ನೊಂದು ಕವರ್ ಇರ್ತಾರೆ, ಅದನ್ನ ಇಸ್ಕೊಂಬಿಟ್ಟು, ಕಾಂತಮ್ಮ ನಿನಗೋಸ್ಕರನೇ ತಗೋ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆಗ ಎಲ್ಲರೂ ಕೂಡ ನಗ್ಬಿಡ್ತಾರೆ. ನಂತರ ಸರಿ ಆಯಿತು, ನಾನು ಇನ್ನು ಹೊರಡ್ತೀನಿ ಅಂತ ಹೇಳ್ತಾರೆ. ಶ್ರಾವಣಿಯವರು, ಅಲ್ಲ ಅಜ್ಜಿ, ನಾನು ನಿಮಗೆ ಅಡುಗೆ ಮಾಡಬೇಕು, ಊಟಕ್ಕೆ ಬಡಿಸ್ಬೇಕು ಅಂದ್ಕೊಂಡಿದ್ದೆ, ನೀವು ನೋಡಿದ್ರೆ ಹೊರಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಆಗ ಲಲಿತಾ ದೇವರು, ನೋಡು ನಾನು ಊಟ ಮಾಡ್ತೀನಿ, ಆದರೆ ಇವತ್ತಲ್ಲ, ನೀವು ಸಿಹಿ ವಿಷಯನ ಹೇಳಿ ಸಿಹಿ ಅಡುಗೆನ ಮಾಡಿರಬೇಕು, ಆವಾಗ ನಾನು ಊಟ ಮಾಡ್ತೀನಿ, ಇವಾಗ ಟೈಮ್ ಆಯಿತು ಹೊರಡ್ತೀನಿ ಅಂತ ಹೇಳ್ತಾರೆ. ಸುಬ್ಬು ಅವ್ರು ಮಾತ್ರ ನಂದಿನಿ ಅಮ್ಮವರು ಸಿಗಲೇ ಇಲ್ಲ, ಗೊತ್ತೇ ಆಗಲಿಲ್ವಲ್ಲ ಅವ್ರು ಎಲ್ಲಿದ್ದಾರೆ ಅಂತ, ಹೀಗೆ ಫೋನಲ್ಲಿ ನೋಡ್ತಾ ಇರ್ತಾರೆ. ಎಲ್ಲ ಗಮನಿಸ್ತಾ ಇರೋ ಶ್ರಾವಣಿಗೆ ಸುಬ್ಬು ಮೇಲೆ ಸ್ವಲ್ಪ ಅನುಮಾನ ಬಂದಿರುತ್ತೆ. ನಂತರ ಲಲಿತಾ ದೇವರು ಕೂಡ ಹೊಡ್ತಾರೆ. ಈ ಕಡೆ ಇಂದ್ರಮ್ಮ ಅವರು ವರಲಕ್ಷ್ಮಿನ ಕರ್ಕೊಂಡು ಬಾರೆ ನೀನು ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಎಳ್ಕೊಂಬರ್ತಾ ಇರ್ತಾರೆ. ಆಗ ಶ್ರೀವಲ್ಲಿ ಅವರು, ಅಮ್ಮ ಪ್ಲೀಸ್ ಕೈ ಬಿಡಮ್ಮ ಅವಳ್ದ ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ ಅವರು, ಅಲ್ಲ ಇವಳನ್ನ ಕೈ ಬಿಡಬೇಕಾ, ಇವಳು ಮಾಡಿರೋ ಕೆಲಸಕ್ಕೆ, ಇವಳು ಮಾಡಿರೋ ಮೋಸಕ್ಕೆ ನಾನು ಇವಳನ್ನ ಮನೆ ಕರೆದು ಆರತಿ ಮಾಡಿ ಒಳಗೆ ಬಿಟ್ಕೋಬೇಕಾ ಏನು ಅಂತ ಹೀಗೆ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಧನಲಕ್ಷ್ಮಿ ಅವರು ಕೂಡ ಬರ್ತಾರೆ. ಅಲ್ಲ ಏನಾಯಿತು, ಯಾಕೆ ಈ ಥರ ನನ್ನ ತಂಗಿನ ಹೇಳ್ಕೊಂಬರ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಇಂದ್ರಮ್ಮವರು, ಏನಾಯ್ತಾ, ಅಲ್ಲ ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾವಳೆ ಅಂತ ಹೇಳ್ಬಿಡ್ತಾರೆ. ಆಗ ಧನಲಕ್ಷ್ಮಿ ಅವರು, ಯಾಕೆ ಹಿಂಗೆ ಮಾತಾಡ್ತೀರಾ, ಇವಳು ನನ್ನ ತಂಗಿ, ಅಂದರೆ ಇವಳು ಈ ಮನೆ ಮಗಳು, ನನಗೆ ಕೇಳೋ ಅಧಿಕಾರ ಇದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಕೂಡ ಬರ್ತಾರೆ. ಆಗ ಇಂದ್ರಮ್ಮವರು, ಬಂದ್ಯಾ, ಎಲ್ಲ ನಿನ್ನಿಂದನೇ ಆಗಿದ್ದು ಮಹಾತಾಯಿ, ಎಲ್ಲರಿಂದನೂ ಕೂಡ ನಮ್ಮ ಮನೆ ಹಾಳಾಗೋಯ್ತು, ನಮ್ಮ ಮನೆ ಮರ್ಯಾದೆ ತೆಗೆಯೋದಕ್ಕೆ ಅಂತಲೇ ನಿಂತಿದ್ದೀರಾ ನೀವು, ನಮ್ಮ ಮನೆಯಲ್ಲಿ ಏನೇನೆಲ್ಲ ನಡೆಯುತ್ತೋ ಅದನ್ನು ಚೆನ್ನಾಗಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಚೆನ್ನಾಗಿ ಚಳಿ ಕಾಯಿಸ್ಕೊತಿದ್ದೀರಾ ನೀವು ಅಂತ ಹೀಗೆ ಮಾತಾಡ್ತಾರೆ. ಆಗ ಶ್ರಾವಣಿಯವರು, ಇಂದ್ರಮ್ಮವ್ರೆ ಹೀಗೆಲ್ಲ ಮಾತಾಡೋದು ತಪ್ಪು, ನಿಜವಾಗ್ಲೂ ನೀವು ಹೀಗೆ ಮಾತಾಡಬೇಡಿ, ನಾವು ನಿಮ್ಮ ಮನೆ ಕಳಿಸಿರೋದು ನಂದ ದೀಪಕ್ಕೂ ಒತ್ತಿ ಉರಿಯೋ ಬೆಂಕಿಗೂ ವ್ಯತ್ಯಾಸ ಗೊತ್ತಿಲ್ಲ ಅನ್ಸುತ್ತೆ ನಿಮಗೆ ಅಂತ ಹೇಳ್ತಾರೆ. ಇಂದ್ರಮ್ಮ ಅವರು, ಮಾತಾಡ್ತೀಯ ಬಿಡಮ್ಮ ನೀನು, ನಿಮ್ಮ ಮನೆ ದರಿದ್ರನ ನಮ್ಮ ಮನೆ ಕಳಿಸಿ ನೀವು ಆರಾಮಾಗಿದ್ದೀರಾ ಅಂತ ಹೀಗೆ ಮಾತಾಡ್ತಿರ್ತಾರೆ. ಆಗ ವರಲಕ್ಷ್ಮಿ ಅವರು, ಅಮ್ಮ ಯಾಕಮ್ಮ ಅವಳನ್ನ ದರಿದ್ರ ಅಂತೀಯ, ಅವಳು ಚೆನ್ನಾಗಿ ಈ ಮನೆಗೆ ದುಡಿತಾ ಇದ್ದಾಳೆ, ಅವಳು ಮನೇಲಿ ಮಹಾಲಕ್ಷ್ಮಿ ಕಣಮ್ಮ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ವರದವ್ರು ಕೂಡ ಬರ್ತಾರೆ. ಅಮ್ಮ ಯಾಕಮ್ಮ ಈ ಥರ ಮಾತಾಡ್ತೀಯ ನೀನು ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ ಅವರು, ನನ್ನ ಮಗನ ಕೆಲಸ ಹಾಳಾಗೋಗೋ ಥರ ಮಾಡಿ ಇವಳು ಆರಾಮಾಗಿ ಬೀದಿ ಸುತ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆಗ ವರದವ್ರು, ಅಮ್ಮ ಪ್ಲೀಸ್ ಅಮ್ಮ, ಏನು ಅಂತ ಮಾತಾಡ್ತಿದ್ಯಾ, ನನ್ನ ಕೆಲಸ ಹೋಗೋದಕ್ಕೆ ಕಾರಣ ವರ ಅಲ್ಲ, ನನ್ನ ಕೆಲಸ ಕಳ್ಕೊಂಡ್ರೂ ಕೂಡ ಮನೆ ನಿಭಾಯಿಸೋ ಅಂತ ಕೆಲಸ ಕೊಟ್ಟಿದ್ದಾಳೆ ವರ ಬಗ್ಗೆ ತಿಳ್ಕೊಳ್ದೆ ನೀನು ಈ ಥರ ಎಲ್ಲ ಮಾತಾಡಬೇಡ ಕಣಮ್ಮ ಅಂತ ಹೇಳ್ತಾರೆ.
ಇಂದ್ರಮ್ಮವರು ಏನೋ ಮಾತಾಡ್ತೀಯ, ನಿನಗೆ ನಾಚಿಕೆ ಆಗೋದಿಲ್ವಾ? ಕೆಲಸನ ಕಳ್ಕೊಂಡು ಹೆಂಡತಿ ದುಡ್ಡಲ್ಲಿ ತಿನ್ಬೇಕಾ? ಇದಕ್ಕೆ ನಾನು ಗಂಡು ಮಗ ಅಂತ ಎತ್ತಿದ್ದು ನಿನ್ನ ಅಂತ ಹೀಗೆ ಬೈದ್ಬಿಡ್ತಾರೆ. ಆಗ ಶ್ರಾವಣಿಯವರು, ಇಂದ್ರಮ್ಮವ್ರೆ ಏನು ಮಾತಾಡ್ತೀರಾ ನೀವು? ಕೆಲಸಕ್ಕೆ ಅಥವಾ ದುಡ್ಡಿಗೆ ಯಾವುದೇ ಕಾರಣಕ್ಕೂ ಹೆಣ್ಣು ಅಥವಾ ಗಂಡು ಅಂತ ಗೊತ್ತಿರೋದಿಲ್ಲ, ಅದನ್ನು ಫಸ್ಟು ತಿಳ್ಕೊಳ್ಳಿ. ಒಳ್ಳೆ ದಾರಿನಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳೇ ಆಗಲಿ ದುಡಿತಾ ಇದ್ದಾರೆ ಅಂತ ಅಂದರೆ ಅವರು ದುಡ್ಡನ್ನು ಅಷ್ಟೇ ಸಂಪಾದನೆ ಮಾಡಲ್ಲ, ಸ್ವಾಭಿಮಾನನೂ ಕೂಡ ಸಂಪಾದನೆ ಮಾಡಿರ್ತಾರೆ. ನೀವು ಒಂದು ಹೆಣ್ಣಲ್ವಾ? ಈ ಮನೆ ಈ ಪರಿಸ್ಥಿತಿನಲ್ಲಿ ಇದೆ ಅಂತ ಅಂದರೆ ಅದಕ್ಕೆ ನಿಮ್ಮ ಶ್ರಮನೂ ಕೂಡ ಕಾರಣ ಆಗಿರುತ್ತೆ. ಹೀಗಿರಬೇಕಾದ್ರೆ ಯಾಕೆ ಈ ಥರ ಮಾತಾಡ್ತೀರಾ? ಒಂದು ಸಲ ಯೋಚನೆ ಮಾಡಿ, ನಿಮಗೆ ತಕ್ಕನ ಸೊಸೆ ವರ, ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಇಂದ್ರಮ್ಮವರು, ನನಗೆ ಅದೆಲ್ಲ ಗೊತ್ತಿಲ್ಲ, ಇವಳು ಸುಳ್ಳು ಹೇಳಿ ಕೆಲ್ಸಕ್ಕೆ ಹೋಗಿದ್ದಾಳೆ, ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳು ಕೈಲೂ ಕೂಡ ಸುಳ್ಳು ಹೇಳೋ ಥರ ಮಾಡಿದ್ದಾಳೆ, ಮನೆಯವರೆಲ್ಲರೂ ಕೂಡ ಕೈವಶ ಮಾಡ್ಕೊಂಡಿದ್ದಾಳೆ. ನಾನು ಅತ್ತೆ, ಇವಳು ಸೊಸೆ ಅಷ್ಟೇ, ಇವಳಿಗೆ ಮಾತ್ರ ನನ್ನ ಕಂಪೇರ್ ಮಾಡಬೇಡಿ. ಆದರೆ ಇವಳು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅಷ್ಟೇ, ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೆ ಹೋಗಬಾರ್ದು. ಇಲ್ಲ ಅಂತಂದರೆ ಹೀಗೆ ಹೋಗಲೇಬೇಕು ಅಂತಂದರೆ ಹೊರಟೋಗ್ಲಿ, ತವ್ರ ಮನೆಗೆ ಹೊರಟೋಗ್ಬಿಡು ನೀನು ಅಂತ ಹೇಳ್ಬಿಡ್ತಾರೆ. ಆಗ ಧನಲಕ್ಷ್ಮಿದವರು, ಅಲ್ಲ ಕಣೆವರ, ಇಷ್ಟೊಂದು ಕಷ್ಟಪಟ್ಟು ಓದಿ ಕೆಲಸ ತಗೊಂಡಿದ್ಯಾ, ಹೀಗಿರಬೇಕಾದ್ರೆ ಇವ್ರ ಹತ್ರ ದರಿದ್ರ ಅಂತ ಈ ಮಾತೆಲ್ಲ ಅನ್ನಿಸ್ಕೋಬೇಕಾ? ಮೊದಲು ನೀನು ನಮ್ಮ ಮನೆಗೆ ಬಂದುಬಿಡು ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಅಲ್ಲ ಅವಳು ಕಷ್ಟಪಟ್ಟು ಓದಿದ್ದಾಳೆ, ಈ ಮನೆಯವರು ಕೂಡ ಅಷ್ಟು ಕಷ್ಟಪಟ್ಟು ಸಪೋರ್ಟ್ ಮಾಡಿದ್ದಾರೆ, ಹೀಗಿರಬೇಕಾದ್ರೆ ಕೆಲಸ ಹೇಗೆ ಬಿಡೋಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ವರಲಕ್ಷ್ಮಿಯವರು, ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಸುಳ್ಳು ಹೇಳಿದ್ದು ತಪ್ಪಾಯಿತು, ನೀವು ನನ್ನ ಮಗಳು ಅಂತ ನೋಡದೇ ಇರ್ಬೋದು, ಆದರೆ ನಾನು ಮಾತ್ರ ನಿಮ್ಮನ್ನ ತಾಯಿ ಅಂತಲೇ ಭಾವಿಸ್ತೀನಿ. ನೀವು ಹೇಳಿದ ಮಾತನ್ನು ನಾನು ಯಾವುದೇ ಕಾರಣಕ್ಕೂ ಮೀರೋದಿಲ್ಲ ಅತ್ತೆ, ನೀವು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ, ನಾನು ಕೆಲಸನ ಬಿಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಶ್ರಾವಣಿಗೂ ಮತ್ತು ಶಿವಲಿಗೂ ತುಂಬಾ ಬೇಜಾರಾಗುತ್ತೆ. ಜೊತೆಗೆ ಧನಲಕ್ಷ್ಮಿ ಅವರು ಕೂಡ ಬೇಜಾರಾಗ್ಬಿಡ್ತಾರೆ. ಆಗ ಇಂದ್ರಮ್ಮವರು, ಇದೇ ನನಗೆ ಬೇಕಾಗಿದ್ದಿದ್ದು ಅಂತ ಹೇಳ್ತಾರೆ. ಸರಿ ಆಯಿತು ಬಾರೆ ನೀನು ಇಲ್ಲಿಂದ ಮೊದಲು ಅಂತ ಹೇಳ್ಬಿಟ್ಟು ವರಲಕ್ಷ್ಮಿನ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ವೀರೇಂದ್ರ ಅವರು ತನ್ನ ಬರ್ತ್ಡೇ ಫೋಟೋಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ನಿಜವಾಗ್ಲೂ ನಾನು ಏನೆಲ್ಲ ಅಂದ್ಕೊಂಡಿದ್ದೆ, ಆದರೆ ನಾನು ಬರ್ತ್ಡೇ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಈ ಸಲ ನನ್ನ ಬರ್ತ್ಡೇ ಚೆನ್ನಾಗಾಯಿತು, ಈ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದು, ಇದಕ್ಕೆಲ್ಲ ಕಾರಣ ಜಾನಕಿ ಅವರೇ. ಅವ್ರು ಹೇಳಿಲ್ಲ ಅಂದರೆ ನಾನು ಇಷ್ಟೆಲ್ಲ ಮಾಡ್ಕೊಳ್ತಾನೆ ಇರಲಿಲ್ಲ. ಅವರಿಗೆ ಒಂದು ಹೇಳ್ಬಿಟ್ಟು ಈ ಥರ ಥ್ಯಾಂಕ್ಸ್ ಹೇಳೋಣ, ಖುಷಿನೂ ಕೂಡ ಪಡ್ತಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಅಯ್ಯೋ ಫೋನ್ ಮಾಡಿದ್ರೆ ಏನು ಅಂದ್ಕೊಳ್ತಾರೋ ಏನೋ ಅಂತ ಯೋಚನೆ ಮಾಡಿ, ಏನಾದರೂ ಆಗಲಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಮಾತಾಡ್ತಾರೆ. ಆಗ ನಂದಿನಿ ಅವರು ಕೂಡ ಮಾತಾಡಿಸ್ತಾರೆ. ಜಾನಕಿ ಅವರೇ, ನಿಜವಾಗ್ಲೂ ನನ್ನ ಬರ್ತ್ಡೇ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಬರ್ತ್ಡೇ ಕೂಡ ತುಂಬ ಚೆನ್ನಾಗಾಯ್ತು, ಅದಕ್ಕೆ ಕಾರಣ ನೀವೇ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಹೌದು, ನೀವು ಹೇಳಿದ್ದಕ್ಕೆ ನಾನು ಬರ್ತ್ಡೇ ಮಾಡ್ಕೊಂಡಿದ್ದು, ನಿಜವಾಗ್ಲೂ ನೀವು ಅಂದರೆ ತುಂಬ ಒಳ್ಳೆಯವರು, ನಿಮ್ಮ ಮನಸ್ಸು ತುಂಬ ಒಳ್ಳೆಯದು ಅಂತ ಹೀಗೆ ಮಾತಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಎಷ್ಟೋ ಒಳ್ಳೆತನ ಇರ್ಬೋದು, ಮನಸ್ಸು ಒಳ್ಳೆಯದೇ ಇರ್ಬೋದು, ಆದರೆ ಕೆಲವು ಸಂಬಂಧಗಳು ಒಂದು ಕ್ಷಣ ದೂರ ಆದಾಗ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ವೀರು ಅವರು ಅಂತ ಕೇಳ್ತಾರೆ. ಆಗ ವೀರು ಅವರು, ಏನು ಅಂತ ಹೇಳಿ, ನಮ್ಮ ಅತ್ತೆಯವರು ಹುಟ್ಟುಹಬ್ಬಕ್ಕೆ ಅಂತ ಬಂದಿದ್ದರು, ಅವರು ಪ್ರತಿ ಸಲ ಬಂದಾಗ ಕೂಡ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಳ್ತೀನಿ, ಆದರೆ ಅವರು ದೂರ ಮಾಡ್ಕೊಂಡಿರೋ ಮಗಳನ್ನ ತುಂಬ ನೆನಪು ಮಾಡ್ಕೊಳ್ತಾರೆ, ಆ ನೆನಪುಗಳು ತುಂಬ ಕಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಹೌದಾ, ಹೇಗಿದ್ದಾರೆ ಅವ್ರು ಇವಾಗ ಅಂತ ಹೇಳ್ತಾರೆ. ಆಗ ವೀರವರು, ಅವರು ಚೆನ್ನಾಗಿದ್ದಾರೆ, ಆದರೆ ಮಾನಸಿಕವಾಗಿ ಅವ್ರ ಮನಸ್ಸಲ್ಲಿ ಅವ್ರ ಮಗಳ ಬಗ್ಗೆನೇ ನೆನಪು ಮಾಡ್ಕೊಂಡು ಕೊರಗ್ತಾ ಇರ್ತಾರೆ, ಅದನ್ನು ನಾವು ಯಾರೂ ಸರಿ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು, ಇದಕ್ಕೆಲ್ಲ ಕಾರಣ ನಾನೇ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಕಣ್ಣೀರು ಹಾಕ್ತಾನೆ. ವೀರವರೇ, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ, ನಂತರ ದಯವಿಟ್ಟು ಕ್ಷಮಿಸ್ಬಿಡು ಅಮ್ಮ, ನನಗೆ ಬಂದಿರೋ ಕಳಂಕಕ್ಕೆ ನಾನು ಅಲ್ಲಿದ್ದಿದ್ರೆ ನೋವು ಇನ್ನೂ ಜಾಸ್ತಿ ಆಗ್ತಾಯಿತ್ತು, ಅದಕ್ಕೆ ನಾನು ದೂರ ಆದೆ, ಆದಷ್ಟು ಬೇಗ ಕಳಂಕನ ದೂರ ಮಾಡಿಕೊಂಡು ನಿಮ್ಮಿಬ್ರು ಬಂದು ಸೇರ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಅಲ್ಲಿವರೆಗೂ ಶ್ರಾವಣಿನ ಚೆನ್ನಾಗಿ ನೋಡ್ಕೊಳ್ಳಮ್ಮ ಅಂತ ಹೀಗೆ ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಸುಬ್ಬು ಅವರು ನಂದಿನಿ ಅವ್ರ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಕೆಲವ್ರಿಗೆ ಹೇಳ್ತಾರೆ. ಅವ್ರ ಬಗ್ಗೆ ಅವ್ರ ಜೊತೆನೇ ಮಾತಾಡ್ತಿರ್ತಾರೆ. ಮಾತಾಡಿದ ನಂತರ ಇನ್ನೊಬ್ರಿಗೆ ಫೋನ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಶ್ರಾವಣಿ ಅವ್ರು ಬರ್ತಾರೆ. ಸುಬ್ಬು, ಏನಾಯಿತು ಅಜ್ಜಿ ಏನೆಲ್ಲ ಹೇಳ್ತಾಯಿದ್ರು, ನಿನ್ನ ಅಭಿಪ್ರಾಯ ಏನು ಅದಕ್ಕೆ ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಅದರಲ್ಲಿ ಏನಿದೆ, ದೊಡ್ಡವ್ರ ನಿರ್ಧಾರ ಅಂತಂದರೆ ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ, ಅದಕ್ಕೆಲ್ಲನೂ ಕಾಲ ಕೂಡಿ ಬರಬೇಕಲ್ವಾ ಅಂತ ಹೀಗೆ ಮಾತಾಡಿಕೊಂಡು ಏನೇನೋ ಹೇಳ್ಕೊಂಡು ಫೋನ್ ಮಾಡೋದಕ್ಕೆ ಆ ಕಡೆ ಹೋಗ್ಬಿಡ್ತಾರೆ. ಆಗ ಶ್ರಾವಣಿಯವರು, ಇದೇನಿದು ಸುಬ್ಬುಗೆ ಏನಾಗಿದೆ, ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಅಜ್ಜಿ ಅಷ್ಟೊಂದು ಮುಖ್ಯವಾದ ವಿಷಯ ಹೇಳಿದ್ರು ಕೂಡ ಗಮನ ಕೊಡದೆ ಸರಿಯಾಗಿ ರಿಯಾಕ್ಟೇ ಮಾಡಲಿಲ್ಲ, ಹೀಗೆ ನೋಡಿದ್ರೆ ಫೋನಲ್ಲಿ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾನೆ, ಕೇಳಿದ್ರೆ ಏನೋ ಕೆಲಸ ಅಂತಾನಲ್ಲ, ಏನಿದು ಅಂತ ಸುಬ್ಬು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಇದನ್ನು ಮನೆಯಲ್ಲಿ ನಿಂತ್ಕೊಂಡು ನೋಡ್ತಿರೋ ಅಂತ ಕಾಂತಮ್ಮ ನೋಡಿ ನಗ್ತಾ ಇರ್ತಾರೆ. ನೆಕ್ಸ್ಟ್ ಡೇ ವೀರು ಮನೇಲಿ, ಸುಬ್ಬು ಮನೇಲಿ ಮತ್ತು ನಂದಿನಿ ಅವ್ರ ಮನೇಲಿ ಎಲ್ಲರೂ ಕೂಡ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ, ದೇವರಿಗೆ ಪೂಜೆ ಕೂಡ ಮಾಡ್ತಿರ್ತಾರೆ. ಈ ಕಡೆ ಧನಲಕ್ಷ್ಮಿ ಅವರು, ಅಮ್ಮ ಪ್ರಸಾದ ತಗೊಳ್ಳಿ ಅಂತ ಎಲ್ಲರೂ ಕೊಡ್ತಾ ಇರ್ತಾರೆ.
ಅಷ್ಟೊತ್ತಿಗೆ ವರದಾ ಮತ್ತು ವರಲಕ್ಷ್ಮಿ ಇಬ್ಬರು ಕೂಡ ಬರ್ತಾರೆ. ಅಮ್ಮ ನನಗಿಲ್ವಾ ಬೇವು ಬೆಲ್ಲ ಅಂತ ಕೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಕೊಡ್ತಾ ಇರ್ತಾರೆ. ನಂತರ ಅದಕ್ಕೆ ಇವತ್ತು ಯುಗಾದಿ ಹಬ್ಬ ಏನು ಮಾಡ್ತಿದ್ದೀರಾ ಹಬ್ಬಕ್ಕೆ ಅಂತ ಕೇಳ್ತಾರೆ. ಆಗ ಶ್ರಾವಣಿಯವರು ಇವತ್ತು ನಮ್ಮ ಮನೆಯಲ್ಲಿ ಹೋಳಿಗೆ ಊಟ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿಯವರು ಸುಬ್ಬು ಶ್ರಾವಣಿಯಮ್ಮವರು ಹೋಳಿಗೆ ಊಟ ಮಾಡ್ತೀನಿ ಅಂತ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ನೀನು ಸಹಾಯ ಮಾಡಲ್ವಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಅಯ್ಯೋ ಅದಕ್ಕೇನಂತೆ, ನಿಜವಾಗ್ಲೂ ನಾನು ಶ್ರಾವಣಿ ಮೇಡಮ್ಗೆ ಖಂಡಿತ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸುಬ್ಬುಗೆ ಒಂದು ಫೋನ್ ಕಾಲ್ ಕೂಡ ಬರುತ್ತೆ. ಆಗ ಸುಬ್ಬು ಅವರು ಟೆನ್ಷನ್ ಮಾಡಿಕೊಂಡು ಫೋನ್ ರಿಸೀವ್ ಮಾಡಿಕೊಂಡು ಒಂದು ನಿಮಿಷ ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಕಾಂತಮ್ಮವರು ಶ್ರಾವಣಿ ಹತ್ರ ಹೋಗ್ಬಿಟ್ಟು ಮೇಡಮರೇ ನೋಡಿದ್ರ ಕಾರ್ತಿಕೇಯ ಫೋನ್ ಬಂದ ತಕ್ಷಣ ಎಷ್ಟು ಟೆನ್ಷನ್ ಮಾಡಿಕೊಂಡು ಹೊರಗಡೆ ಹೋಗ್ಬಿಟ್ಟ ನೋಡಿದ್ರಲ್ಲ ನೀವೇ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಆ ಥರ ಏನಿಲ್ಲ ಕಾಂತಮ್ಮವರೇ, ಏನೋ ಇಂಪಾರ್ಟೆಂಟ್ ಕಾಲ್ ಇರಬೇಕು ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು ಅಲ್ಲ ಮೇಡಮರೇ ಯೋಚನೆ ಮಾಡಿ ನಿಮಗಿಂತ ಇಂಪಾರ್ಟೆಂಟ್ ಆ ಕಾಲು ಅಂತ ಹೇಳ್ಬಿಟ್ಟು ಕಿವಿ ಚುಚ್ಚಿಬಿಡ್ತಾರೆ. ಆಗ ಶ್ರಾವಣಿಯವ್ರಿಗೆ ಸುಬ್ಬು ಮೇಲೆ ಪೂರ್ತಿಯಾಗಿ ಅನುಮಾನ ಶುರುವಾಗ್ಬಿಡುತ್ತೆ. ಶ್ರಾವಣಿ ಮತ್ತು ಸುಬ್ಬು ನಡುವೆ ಬಿರುಕು ಮೂಡೋ ಥರ ಕಾಂತಮ್ಮವ್ರು ಮಾಡಿದ್ದಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.